ನಮಸ್ಕಾರ ವೀಕ್ಷಕರ, ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ನಾಳೆಯಿಂದ ಜಮಾ ಪ್ರಾರಂಭನಾ? ಸೊ ಹೀಗಾಗಿ ಬಹಳಷ್ಟು ಜನ ಕ್ವೆಶನ್ಸ್ ಗಳು ತಲೆಯಲ್ಲಿ ಉಂಟು ಮಾಡ್ಕೊಂಡಿದ್ದೀರಿ. ಈ ಒಂದು 16ನೇ ಕಂತಿನ ಹಣ ಬರತ್ತೆ ಅಂತ ಈಗಾಗಲೇ ಕಾಯ್ಕೋತ್ ಕುಂತಿದ್ದೀರಿ. ಯಾಕಂದ್ರೆ ಈಗ ಒಂದು 15ನೇ ಕಂತಿನ ಹಣ ಸ್ಪೀಡ್ ಆಗಿ ಬಂತಿಲ್ಲ ಅನ್ನೋದಿಲ್ಲ. ಈ ಒಂದು 16ನೇ ಕಂತಿನ ಹಣ ಇದೇ ಡಿಸೆಂಬರ್ ನಲ್ಲಿ ಬರ್ಬೇಕಾಗಿತ್ತು. ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ಇದೇ ಡಿಸೆಂಬರ್ ನಲ್ಲಿನೇ ಬರ್ಬೇಕಾಗಿತ್ತು, ಆದ್ರೆ ಬರ್ಲಿಲ್ಲ. ಈಗಾದ್ರೂ ಬರ್ಬೇಕಲ್ವಾ ಅಂತ ಕಾಯ್ತಾ ಇದ್ರಿ. ಸೊ ಈ ಒಂದು 16ನೇ ಕಂತಿನ ಹಣ ಅಷ್ಟೇ ಅಲ್ಲ, 17ನೇ ಕಂತಿನ ಹಣ ಕೂಡ ನಿಮಗೆ ಜಮಾ ಆಗತ್ತೆ ಸದ್ಯದಲ್ಲಿನೇ. ಸೊ ಹಾಗಾದ್ರೆ ಯಾವ ದಿನಾಂಕದಂದು ಜಮಾ ಆಗತ್ತೆ? ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇನ್ ಅಪ್ಡೇಟ್ ಕೊಟ್ಟಿದ್ದಾರೆ. ಇಲ್ಲಿ ಪ್ರೊಸೆಸಿಂಗ್ ಯಾವ ರೀತಿಯಾಗಿ ನಡೀತಾ ಇರತ್ತೆ, ನಿಮಗೆ ಹಣ ಈ ಹಣಕಾಸು ಇಲಾಖೆದಿಂದ ಹೇಗೆ ನಿಮ್ಮ ಖಾತೆಗೆ ಬರತ್ತೆ ಅನ್ನುವಂತಹ ಒಂದು ಮಿಸ್ಟ್ರಿ ಏನಿದೆ ಅಲ್ಲ, ಒಂದು ಸೈಕಲ್. ಸೊ ಅದನ್ನು ಕೂಡ ನಾನು ನಿಮ್ಗೆ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಹೇಗೆ ಏನು ಅನ್ನುವಂಥದ್ದನ್ನ ಎಲ್ಲನೂ ಕೂಡ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ, ನೀವು ಸಾಕು ಎಲ್ಲನೂ ಕೂಡ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೊಂದೇ ಒಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಡೈರೆಕ್ಟ್ ಆಗಿ ನಾನು ಟಾಪಿಕ್ ಗೆ ಬಂದ್ಬಿಡ್ತೇನೆ. ವೀಕ್ಷಕರೇ, ಇಲ್ಲಿ ಬಹಳಷ್ಟು ಫಲಾನುಭವಿಗಳು ಕಾಯ್ತಾ ಇದ್ರಿ, ನಮಗೆ ಇಂದು ಹಣ ಜಮಾ ಆಗತ್ತೆ, ನಾಳೆ ಜಮಾ ಆಗತ್ತೆ, ಇವಾಗ ಜಮಾ ಆಗತ್ತೆ, ಯಾವಾಗ ಜಮಾ ಆಗತ್ತೆ ಅಂತ ಕಮೆಂಟ್ಸ್ ಗಳು ಬಂದೇ ಬರ್ತಾ ಇದಾವೆ. 15ನೇ ಕಂತಿನ ಹಣ ನಿಮಗೆ ಜಮಾ ಆಗಿದೆ, ಆದ್ರೆ ಡೆಫಿನೆಟ್ಲಿ ಜಮಾ ಆಗತ್ತೆ ಕಣ್ರಿ. ಇನ್ನೂ ಕೂಡ ರಿಲೀಸ್ ಆಗಿಲ್ಲ 16ನೇ ಕಂತಿನ ಹಣ. ಸೊ ಹಾಗಾದ್ರೆ ಯಾವಾಗ ಜಮಾ ಆಗತ್ತೆ ಅನ್ನುವಂಥದ್ದನ್ನ ನೋಡೋಣ. ಒಂದೊಂದು ಮಾಹಿತಿಯನ್ನ ಕರೆಕ್ಟ್ ಆಗಿ ತಿಳಿತಾ ಹೋಗಿ ಸಾಕು ನೀವು, ಯಾಕಂದ್ರೆ ಬಹಳ ಇಂಪಾರ್ಟೆಂಟ್ ಮಾಹಿತಿಗಳನ್ನ ನಿಮಗೆ ಸಿಗ್ತಾ ಇರತ್ತೆ. ಈಗ ಒಂದ್ ಕೆಲ್ಸ ನಾನು ಹೇಳ್ತೀನಿ ನಿಮಗೆ, ಈ ಒಂದು ಪ್ರೊಸೆಸಿಂಗ್ ಹೇಗ್ ನಡೀತಾ ಇರತ್ತೆ ಮೊದಲು ಅದನ್ನ ನೀವು ತಿಳ್ಕೊಳ್ಳಿ. ಈಗ ಹಣಕಾಸು ಇಲಾಖೆದಿಂದ ಡೈರೆಕ್ಟ್ ಆಗಿ ನಿಮ್ಮ ಖಾತೆಗೆ ಹಣ ಬಂದು ಬರೋದಿಲ್ಲ. ಇದಕ್ಕೆ ಒಂಥರ ಒಂದು ಸೈಕಲ್ ಇರತ್ತೆ. ಇದಕ್ಕೂ ಪ್ರೊಸೆಸಿಂಗ್ ಪ್ರತಿ ತಿಂಗಳು ಕೂಡ ನಡೀತಾ ಇರತ್ತೆ. ಇಲ್ಲಿ ನೋಡಿ, ಹಣಕಾಸು ಇಲಾಖೆಗೆ ಹಣ ಬರ್ಬೇಕಂದ್ರೆ ಹಾಗೆ ಬರಲ್ಲ. ಮೊದಲು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆದಿಂದ ಒಂದು ಅಪ್ಡೇಟ್ ನೋಟಿಸ್ ಹೋಗ್ಬೇಕು. ಈ ರೀತಿ ನಮ್ಮ ಖಾತೆ ಕಂತನ ಹಣವನ್ನ ಹಾಕ್ಬೇಕಾಗಿದೆ ಕೊಡಿ ಅಂತ ಹೇಳ್ಬಿಟ್ಟು ಒಂದು ಅಪ್ಡೇಟ್ ಕೊಟ್ಟ ತಕ್ಷಣ, ಆ ಕಡೆ ಸಿಎಂ ಅವರು ಕೂಡ ಒಂದು ಅಪ್ಡೇಟ್ ಕೊಟ್ಟ ತಕ್ಷಣ ಇಲ್ಲಿ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹಣ ಬಂದು ತಲುಪತ್ತೆ. ಎಷ್ಟು ಜನರಿದ್ದೀರಿ? ಟೋಟಲ್ 1,22,00,000ಕ್ಕಿಂತ ಹೆಚ್ಚಿನ ಫಲಾನುಭವಿಗಳಿದ್ರಿ. ಸುಮಾರು 2,400 ಕೋಟಿ ಹಣ ಆದ್ರೂ ಬೇಕಾಗತ್ತೆ ನಿಮಗೆ. 2,400 ಕೋಟಿ ಅಥವಾ 2,500 ಕೋಟಿ, ಇಷ್ಟು ಹಣ ಬೇಕು. ಸೊ ಹಾಗಾದ್ರೆ ಈ ಒಂದು 15ನೇ ಕಂತಿನ ಹಣದಲ್ಲಿ ಇದೇ ರೀತಿಯಾಗಿತ್ತು. 2,400 ಕೋಟಿ ಹಣ ಮಾತ್ರ ರಿಲೀಸ್ ಆಗಿತ್ತು. ಏನಾದ್ರೂ 5,000 ಕೋಟಿ ರಿಲೀಸ್ ಆಗಿದ್ದೆ ಆದ್ರೆ ನಿಮಗೆ 16ನೇ ಕಂತಿನ ಹಣ ಕೂಡ ಇದೇ ಡಿಸೆಂಬರ್ ನಲ್ಲಿ ಬರ್ತಾ ಇತ್ತು. ಅಲ್ಲಿ ಏನಾಯ್ತು, ಬರೀ ಒಂದು ಕಂತಿನ ಹಣ ಮಾತ್ರ ರಿಲೀಸ್ ಮಾಡಿದ್ರು. ಟೋಟಲಿ 2 ಕಂತಿನ ಹಣ ರಿಲೀಸ್ ಮಾಡಿದ್ದೆ ಆದ್ರೆ ನಿಮಗೆ ಈಗಾಗಲೇ 16ನೇ ಕಂತಿನ ಹಣ ಆಲ್ಮೋಸ್ಟ್ ಕ್ಲಿಯರ್ ಆಗ್ತಾ ಇತ್ತು. ಸೊ ಹೀಗಾಗಿ ನಿಮಗೆ ಒಂದು ಕಂತು ಮಾತ್ರ ಬಂದಿದೆ. ಅದಕ್ಕೋಸ್ಕರ ಈಗ ಮತ್ತೆ ಈಗಾಗಲೇ ಹಣಕಾಸು ಇಲಾಖೆಯಿಂದ ಅಪ್ಡೇಟ್, ಇನ್ನೂ ಕೂಡ ಹಣ ರಿಲೀಸ್ ಆಗಿಲ್ಲ, ಇನ್ನೇ ರಿಲೀಸ್ ಆಗುವಂತದ್ದು ಬಾಕಿ ಇದೆ ಮಾತ್ರ. ಹಣಕಾಸು ಇಲಾಖೆದಿಂದ ಏನಾದ್ರೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹಣ ಬಂತಂದ್ರೆ ಅಲ್ಲಿ ಏನ್ ಮಾಡ್ತಾರೆ, ಎಷ್ಟು ಜನ ಇದ್ರಿ ಎಲ್ಲಾನು ನೋಡ್ಕೊಂಡು ಡಿಬಿಟಿ ದಿಂದ ಟ್ರೆಜರಿಗೆ ಪುಷ್ ಮಾಡ್ತಾರೆ. ಡಿಬಿಟಿ ದಿಂದ ಟ್ರೆಜರಿಗೆ ಪುಷ್ ಮಾಡಿದ ತಕ್ಷಣ ಸೊ ಅಲ್ಲಿಂದ ಏನ್ ಮಾಡ್ತವೆ ಬ್ಯಾಂಕ್ಗಳು, ನಮ್ಮ ಅಕೌಂಟ್, ನಮ್ಮ ಒಂದು ಬ್ಯಾಂಕ್ ಗಳಲ್ಲಿ ಇಂತಿಷ್ಟು ಅಕೌಂಟ್ ಗಳಿದಾವ ಅಂತ ಹೇಳ್ಬಿಟ್ಟು ಇಂತಿಷ್ಟು ಹಣವನ್ನ ತೆಗೆದುಕೊಂಡು ನಿಮ್ಮ ಖಾತೆಗೆ ಜಮಾ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ, ಪ್ರಯತ್ನ ಮಾಡ್ತಾರೆ. ಸೊ ನಿಮ್ಮದು ಒಂದೊಂದು ಒಬ್ಬೊಬ್ರದ್ದು ಬ್ಯಾಂಕ್ ಅಕೌಂಟ್ಗಳು ಚಾಲ್ತಿ ಇರೋದಿಲ್ಲ. ಇನ್ನೊಂದು, ಬಹಳಷ್ಟು ಜನರು ಇದು ಕನ್ಫ್ಯೂಸ್ ಆಗಿಬಿಟ್ಟಿದ್ರಿ. ನಿಮ್ಮ ಅಕೌಂಟ್ ಗಳನ್ನ ಚಾಲ್ತಿ ಇಟ್ಕೊಳ್ಳಿ. ಮುಖ್ಯವಾಗಿ ಹಳ್ಳಿಯಲ್ಲಿರುವಂತಹ ಜನರು, ನಿಮ್ಗೆ ಫೋನ್ ಪೇನೂ ಇರಲ್ಲ, ಇದು ಗೂಗಲ್ ಪೇ ಯಾವುದೇ ಇರೋದಿಲ್ಲ, ಆನ್ಲೈನ್ ಟ್ರಾನ್ಸಾಕ್ಷನ್ ಕೂಡ ಮಾಡೋದಿಲ್ಲ. ಸೊ ಹೀಗಾಗಿ ನೀವು ಅಕೌಂಟ್ ಗಳು ಡೆಡ್ ಆಗಿರ್ತವೆ. ನೀವು ಬ್ಯಾಂಕ್ ಗಳಿಗೆ ಹೋಗಿ ಅಕೌಂಟ್ ಟ್ರಾನ್ಸಾಕ್ಷನ್ ತೆಗೆದು ಹಾಕೋದು ಮಾಡಿರೋದಿಲ್ಲ. ನಿಮ್ಮ ಅಕೌಂಟ್ ಡೆಡ್ ಅಕೌಂಟ್ ಅಂತ ಕ್ರಿಯೇಟ್ ಆಗಿರುತ್ತೆ. ನಿಮ್ಗೆ ಅಮೌಂಟ್ ಒಂದೊಂದು ಸಾರಿ ಬಂದಿರೋದಿಲ್ಲ. ನೀವು ಎಲಿಜಿಬಲ್ ಇರ್ತೀರಾ, ಇಲ್ಲ ಅನ್ನೋದಿಲ್ಲ, ತಪ್ಪೇನಲ್ಲ. ಆದ್ರೆ ನಿಮ್ಗೆ ಹಣ ಬಂದಿರೋದಿಲ್ಲ. ಯಾಕೆ ಅಂದ್ರೆ ಕಾರಣ, ನೀವು ಇಲ್ಲಿ ಒಂದು ಅಮೌಂಟ್ ಅನ್ನ ಟ್ರಾನ್ಸಾಕ್ಷನ್ ಮಾಡಿರದ ಕಾರಣಕ್ಕಾಗಿ ನಿಮ್ಗೆ ಹಣ ಬಂದಿರೋದಿಲ್ಲ. ಸೊ ಹೀಗಾಗಿ ನೀವು ಒಂದ್ ಕೆಲಸ ಮಾಡ್ಬೇಕು, ಅಮೌಂಟ್ ಹಾಕೋದು ತೆಗೆಯೋದು ಮಾಡ್ಬೇಕು. ಏನಾದ್ರೂ ಡೆಡ್ ಅಕೌಂಟ್ ಅಂತ ಕ್ರಿಯೇಟ್ ಆಗಿದ್ರೆ ನೀವು ಅದನ್ನ ಮಾಡ್ಲೇಬೇಕಾಗತ್ತೆ. ಇಲ್ಲಪ್ಪ ನಮ್ದು ಅಕೌಂಟ್ ಹಾಗೆ ರೀತಿ ಏನಾಗಿಲ್ಲ ಅಂದ್ರೂ ಸಹಿತ ನೀವು ಟ್ರಾನ್ಸಾಕ್ಷನ್ ಮಾಡ್ಲೇಬೇಕು. ಯಾಕಂದ್ರೆ ನಿಮ್ಗೆ ಡೆಡ್ ಅಕೌಂಟ್ ಅಂತ ಕ್ರಿಯೇಟ್ ಆಗ್ಬಾರ್ದು. ಅದು ಮುಂದೆ ಅಕೌಂಟ್ ಟ್ರಾನ್ಸಾಕ್ಷನ್ ನಲ್ಲಿ ಇರ್ಬೇಕಾಗತ್ತೆ ಮೇಲಿಂದ ಮೇಲಕ್ಕೆ. ತಿಂಗಳಿಗೆ ಅಥವಾ 2 ತಿಂಗಳಿಗೆ ಒಂದ್ 2 ಸಾರಿ ಆದ್ರೂ ಮಾಡಿಸಿ ಟ್ರಾನ್ಸಾಕ್ಷನ್. ಅಮೌಂಟ್ ಹಾಕೋದು ತೆಗೆಯೋದು ಮಾಡಿಸಿದ್ರೆ ನಿಮ್ಮ ಅಕೌಂಟಿಗೆ ಏನ್ ಪ್ರಾಬ್ಲಮ್ ಇಲ್ಲ, ಅದು ಇದ್ದೇ ಇರತ್ತೆ. ಅವಾಗ ನಿಮ್ಗೆ ಹಣ ಡೈರೆಕ್ಟ್ ಆಗಿ ಬಂದು ತಲುಪತ್ತೆ. ಒಬ್ಬೊಬ್ರದ್ದು ಅಕೌಂಟ್ ಸಮೀಪ ಬರತ್ತೆ, ಪೆಂಡಿಂಗ್ ಉಳಿಯುತ್ತೆ ನೋಡಿ. ಪೆಂಡಿಂಗ್ ಉಳಿದು ವಾಪಸ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹೋಗುತ್ತೆ. ಅದೇ ಕಾರಣಕ್ಕಾಗಿ ಹೆಚ್ಚಾಗಿ ಆಗುವಂತದ್ದು. ಸೊ ಅದಕ್ಕೋಸ್ಕರ ಅಕೌಂಟ್ ಟ್ರಾನ್ಸಾಕ್ಷನ್ ಮಾಡಿಸಿ, ನೆಕ್ಸ್ಟ್ ಅಲ್ಲಿಂದ ಏನಾಗುತ್ತೆ, ಬ್ಯಾಂಕ್ ಗಳು ಅಪ್ಡೇಟ್ ಮಾಡ್ಕೊಂಡು ನಿಮ್ಮ ಖಾತೆಗೆ ಜಮಾ ಮಾಡ್ತಾರೆ. ನೆಕ್ಸ್ಟ್ ಇನ್ನೂ ಕೆಲಸ ಇದೆ ಇದಕ್ಕೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಏನ್ ಮಾಡುತ್ತೆ, ಎಷ್ಟು ಜನಕ್ಕೆ ಹಾಕಿದೀವಿ ಅನ್ನುವಂಥದ್ದನ್ನ ಒಂದು ಫೈಲ್ ರೆಡಿ ಮಾಡ್ಕೊಂಡು, ಅದರಲ್ಲಿ ಎಲ್ಲಾ ಲಿಸ್ಟ್ ರೆಡಿ ಮಾಡ್ಕೊಂಡು ಅದನ್ನ ಹಣಕಾಸು ಇಲಾಖೆಗೆ ಕಳಿಸಿ, ಹಣಕಾಸು ಇಲಾಖೆ ಅದನ್ನ ಪ್ರೊಟೆಕ್ಟ್ ಮಾಡಿ ಇಟ್ಕೊಳ್ಬೇಕು. ಸೊ ಈ ರೀತಿ ಇರುತ್ತೆ. ಮತ್ತೆ ಇದೇ ರೀತಿ ಪ್ರತಿ ತಿಂಗಳು ಕೂಡ, ಒಂದೇ ತಿಂಗಳು ಒಂದೇ ವರ್ಷದಲ್ಲಿ ಒಂದೇ ಸಾರಿ ಅಲ್ಲ, ಇದು ಪ್ರತಿ ತಿಂಗಳು ಕೂಡ ನಡೀತಾನೆ ಇರತ್ತೆ. ಸೊ ಈ ರೀತಿ ಕೆಲಸಗಳು ನಡೀತಾನೆ ಇರ್ತವೆ. ಹೀಗಾಗಿ ಬಹಳ
ಒಂದು ಸ್ವಲ್ಪ ಅಮೌಂಟ್ ಹಾಕ್ಲಿಕ್ಕೆ ತೊಂದ್ರೆ ಅವ್ರಿಗೂ ಕೂಡ ಉಂಟಾಗತ್ತೆ. ಅದಕ್ಕೆಲ್ಲ ನಾವು ಸಹಕರಿಸೋಣ ಇಲ್ಲ ಅನ್ನೋದಿಲ್ಲ, ಆದ್ರೆ ಹಣ ಬರ್ಲೇಬೇಕು. ಯಾಕಂದ್ರೆ ಮಾತ್ ಕೊಟ್ಟಿದಾರೆ ಅಂದ ಬಳಿಕ ಬರ್ಲೇಬೇಕಲ್ವಾ? ಸೊ ಹೀಗಾಗಿ ನಾವು ಸಹನೆ ಇರೋಣ ಒಂದ್ ಸ್ವಲ್ಪ. ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ, ಖಂಡಿತವಾಗ್ಲೂ ಹಣ ಹಾಕ್ತಾರೆ. ಈಗ ಹಾಕಿದಾರನೆ, ಏನು ಪ್ರಾಬ್ಲಮ್ ಇಲ್ಲ. ಹಿಂದೆ ಒಂದ್ ಸ್ವಲ್ಪ ಡಿಲೇ ಆಗಿರ್ಬೋದು, ಹೆಚ್ಚು ಕಡಿಮೆ ಆಗಿರ್ಬೋದು, ಆದ್ರೆ ಕರೆಕ್ಟ್ ಆಗಿ ಹಾಕಿದ್ದಾರೆ. ಇನ್ನು ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಅನ್ನಭಾಗ್ಯ ಯೋಜನೆಯಲ್ಲಿ ಯಾಕಂದ್ರೆ ಒಂದು ಕಂತಿನ ಹಣ ಬರೋದು, ಒಂದು ಕಂತಿನ ಹಣ ಪೆಂಡಿಂಗ್ ಉಳಿಯೋದು, ಇದು ಜನರಿಂದಾನೇ ಬಂದಿರುವಂತಹ ಅಭಿಪ್ರಾಯ. ಜನರೇ ಹೇಳ್ತಾ ಇದಾರೆ ಖುದ್ದವಾಗಿ, ಈಗ ಒಂದ್ ಕಂತಿನ ಹಣ ಬರ್ತಾ ಇದೆ ಸರ್, 2 ಕಂತಿನ ಹಣ ಪೆಂಡಿಂಗ್ ಉಳಿತಾ ಇದೆ, ಏನ್ ಮಾಡೋದು? ಡಿಬಿಟಿ ಚೆಕ್ ಮಾಡಿದ್ರೆ ಸಹಿತ ಅಲ್ಲಿ ಬಾಳ ಆದ್ರೆ ಒಂದು 10-12 ಕಂತುಗಳಲ್ಲಿ ಒಂದು 4-5 ಕಂತುಗಳು ಮಾತ್ರ ಬಂದಿದ್ದಾವೆ. ಅಲ್ಲಿ ಸರಿಯಾಗಿ ಹಣ ಆಗ್ತಾ ಇಲ್ಲ ಅಂತ. ಇದಕ್ಕೆ ನಾವೇನ್ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ವೀಕ್ಷಕರೇ. ಸೊ ನೀವು ಖುದ್ದಾಗಿ ಪ್ರತಿಭಟನೆ ಮಾಡಿದ್ರೆ ಮಾತ್ರ ಹಣ ಜಮಾ ಆಗ್ಲಿಕ್ಕೆ ಸಾಧ್ಯ. ಸೊ ಈಗ ಸದ್ಯಕ್ಕೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಾವು 16ನೇ ಕಂತಿನ ಹಣ ಈಗ ಜನವರಿ ಮೊದಲನೇ ಒಂದು ವಾರದಲ್ಲಿ ಪಡಿತಾ ಇದೀವಿ. ಈಗ ನೆಕ್ಸ್ಟ್ 17ನೇ ಕಂತಿನ ಹಣ ಕೂಡ ಜನವರಿ ತಿಂಗಳಲ್ಲಿ ಬರ್ತದೆ ಅಂತ ಹೇಳಿದ್ದಾರೆ. ಸೊ ಟೋಟಲಿ ನಾವು ವೇಟ್ ಮಾಡಿ ನೋಡೋಣ. 2 ಕಂತಿನ ಹಣಗಳು ಅಲ್ಲಿ ಬಂದಿದ್ದೆ ಆದ್ರೆ ನೆಕ್ಸ್ಟ್ ನಾವು ಫೆಬ್ರವರಿನಲ್ಲಿ ಜನವರಿ ತಿಂಗಳ ಹಣ, ಮತ್ತೆ ಮಾರ್ಚ್ ನಲ್ಲಿ ಫೆಬ್ರವರಿ ತಿಂಗಳ ಹಣ, ಈ ರೀತಿ ನಾವು ಪಡ್ಕೊಳ್ತಾ ಹೋಗ್ಬೋದು. ಸೊ ಇಷ್ಟು ನಮಗೆ ಅಪ್ಡೇಟ್ಸ್ ಗಳು ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಹಂಚಿಕೊಳ್ಳೋಣ. ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.